ಓಂ ಶ್ರೀ ಗುರುಭ್ಯೋ ನಮಃ. ಬಿಲ್ವಪತ್ರೆಯ ಮಹತ್ವ. ಅದು ಶ್ರಾವಣ ಮಾಸದ ಸಮಯ. ಕೈಲಾಸದಲ್ಲಿ ಕುಳಿತಿದ್ದ ಶಿವಪಾರ್ವತಿ ಸಂಭಾಷಣೆ ಮಾಡುತ್ತಿದ್ದರು. ಪಾರ್ವತಿ ಹೇಳಿದಳು, ಪ್ರಭು, ಭೂಲೋಕದ ಶಿವಭಕ್ತರೆಲ್ಲ ಈ ಮಾಸದಲ್ಲಿ ನಿಮ್ಮನ್ನು ಬಿಲ್ವಪತ್ರೆಯಿಂದ ಅರ್ಚಿಸಿ ಶೃಂಗರಿಸಲು ಗುಂಪು ಗುಂಪಾಗಿ ಶಿವಮಂದಿರಕ್ಕೆ ಬರುತ್ತಿದ್ದಾರೆ. ಹೌದು ದೇವಿ, ನಾನು ಬಿಲ್ವಪತ್ರ ಪ್ರಿಯ. ಬಿಲ್ವಪತ್ರೆ ಬಹಳ ಶಾಂತ ಸ್ವಭಾವದ ಗುಣ ಹೊಂದಿದೆ. ಯಾರು ನನ್ನನ್ನು ಬಿಲ್ವಪತ್ರೆಯಿಂದ ಪೂಜಿಸುತ್ತಾರೋ ಆ ಭಕ್ತರಿಗೆ ನಾನು ಬಹಳ ಬೇಗ ಶರಣಾಗುವೆ, ಅವರಿಗೆ ವಿಶೇಷ ಫಲವನ್ನು ಅನುಗ್ರಹಿಸುವೆ ಎಂದನು. ಹಾಗೆ ಪಾರ್ವತಿಗೆ, ದೇವಿ, ನನಗೆ ಒಂದು ಯೋಚನೆ ಬಂದಿದೆ. ನಿಜ ಭಕ್ತರು ಯಾರು ಎಂದು ಪರೀಕ್ಷೆ ಮಾಡುವುದಕ್ಕೆ ಈಗ ಪ್ರಶಸ್ತವಾಗಿದೆ. ನಾನು ಬಿಲ್ವಪತ್ರೆ ಮಾರುವ ವ್ಯಾಪಾರಿಯಂತೆ ಭೂಲೋಕಕ್ಕೆ ಹೋಗಿ ಬರುವೆ ಎಂದನು. ಇದನ್ನು ಕೇಳಿದ ಪಾರ್ವತಿ, ವಿಚಾರ ಬಹಳ ಚೆನ್ನಾಗಿದೆ, ಅಗತ್ಯವಾಗಿ ಹೋಗಿ ಬನ್ನಿ ಎಂದಳು. ಶಿವನು ವೇಷ ಧರಿಸಿ ಬುಟ್ಟಿ ತುಂಬ ಬಿಲ್ವಪತ್ರೆ ತುಂಬಿಕೊಂಡು ಗಲ್ಲಿಗೂ ಹೋಗಿ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಬಿಲ್ವಪತ್ರೆ ತೆಗೆದುಕೊಳ್ಳಿ ಎಂದು ಓಡಾಡುತ್ತಿದ್ದ. ಒಂದು ಮನೆಯಲ್ಲಿ ಗಂಡ ಪತ್ನಿಗೆ ಹೇಳಿದ, ಇವನ ಹತ್ತಿರ ನಾವು ಬಿಲ್ವಪತ್ರೆಯನ್ನು ಖರೀದಿಸೋಣ ಎಂದಾಗ, ಈ ಹರಕಲು ಬಟ್ಟೆ ಹಾಕಿದವನ ಹತ್ತಿರ ಖರೀದಿ ಮಾಡುವುದು ಬೇಡ, ಇವನೊಬ್ಬ ಭಿಕಾರಿಯಾಗಿದ್ದಾನೆ, ಪೂಜೆ ಮಾಡಿದ ಹಳೆಯ ಬಿಲ್ವಪತ್ರೆ ತಂದಿದ್ದಾನೆ, ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋಣ ಎಂದಳು. ಬಿಲ್ವಪತ್ರೆ ಮಾರುತ್ತಿದ್ದ ಶಿವ ಹೇಳಿದ, ಇಲ್ಲ ಸಹೋದರಿ, ನನ್ನ ಬಟ್ಟೆ ಹರಿದಿದೆ, ಆದರೆ ಬಿಲ್ವಪತ್ರೆ ಈಗ ತಾನೇ ಕಿತ್ತು ತಂದಿದ್ದು ನೋಡಿ ಎಂದು ಬುಟ್ಟಿಯ ತುಂಬ ತುಂಬಿ ಹೊಸದಂತಿದ್ದ ಶುದ್ಧವಾದ ಬಿಲ್ವಪತ್ರೆಯನ್ನು ತೋರಿಸಿದ. ಆದರೆ ಮನೆ ಯಜಮಾನ ತನ್ನ ಪತ್ನಿಯ ಮಾತಿನಂತೆ, ಬೇಡ, ನಿನ್ನ ಬಿಲ್ವಪತ್ರೆ ಬೇರೆ ಕಡೆ ಹೋಗು ಎಂದನು. ಬಿಲ್ವಪತ್ರೆ ಮಾರುತ್ತಾ ಹಾಗೆ ಮುಂದೆ ಹೋಗಿ ಶಿವಮಂದಿರದ ಮುಂದೆ ಮಾರಲು ಕುಳಿತನು. ಆತನ ವೇಷಭೂಷಣ ನೋಡಿ ಯಾರೂ ಅವನ ಬಳಿ ಬಿಲ್ವಪತ್ರೆ ಕೊಳ್ಳಲು ಬರಲಿಲ್ಲ. ಪಕ್ಕದಲ್ಲಿ ಹೂವು ಮಾರುತ್ತಿದ್ದ ವ್ಯಾಪಾರಿ ಅಂಗಡಿಯವನು, ಇದು ನನ್ನ ಜಾಗ ಎಂದು ಕೂಗಿ, ನೀನೊಬ್ಬ ಭಿಕಾರಿ, ನಿನ್ನ ಹತ್ತಿರ ಯಾರು ಬಿಲ್ವಪತ್ರೆ ಕೊಂಡು ಶಿವನಿಗೆ ಅರ್ಪಿಸುತ್ತಾರೆ? ನನ್ನ ಹತ್ತಿರವಿರುವ ತಾಜಾ ಹೂಗಳನ್ನೇ ಕೊಂಡುಕೊಳ್ಳುತ್ತಾರೆ. ಇನ್ನು ಪೂಜಾರಿ ಬರುವ ಸಮಯ ಆಯಿತು, ಇಲ್ಲಿಂದ ಹೊರಡು ಎಂದು ಜೋರಾಗಿ ಕೂಗಿದಾಗ ಅವನು ಬಿಲ್ವಪತ್ರೆ ಬುಟ್ಟಿ ಹಿಡಿದು, ಸರಿ ಅಣ್ಣ, ಶಿವ ನಿನಗೆ ಒಳ್ಳೆಯದು ಮಾಡಲಿ ಎಂದು ಹೊರಟೇ ಬಿಟ್ಟ. ಶಿವ ಬಿಲ್ವಪತ್ರೆ ಬುಟ್ಟಿ ಹಿಡಿದು ಹೋಗುತ್ತಿರುವಾಗ ಭೋಲೆನಾಥ ಎಂಬ ಕೂಲಿಕಾರ ಎದುರಿಗೆ ಬಂದ. ಅಣ್ಣ, ಸ್ವಲ್ಪ ನಿಂತುಕೋ, ನಾನು ಪೂಜೆಗೆ ಬಿಲ್ವಪತ್ರೆಯನ್ನು ಖರೀದಿ ಮಾಡ್ತೀನಿ. ಈ ಬಿಲ್ವಪತ್ರೆಯನ್ನು ಸಾಯಂಕಾಲದೊಳಗೆ ಮನೆಗೆ ತೆಗೆದುಕೊಂಡು ಹೋಗಬೇಕು. ನನ್ನ ಹೆಂಡತಿ ಶಿವಭಕ್ತೆ, ಅವಳಿಗೆ ಶಿವಪೂಜೆ ಮಾಡಲು ಬಿಲ್ವಪತ್ರೆ ಬೇಕು ಎಂದನು. ವ್ರತ ಮಾಡಲು ಕಾರಣವೇನು ಎಂದು ಶಿವ ಕೇಳಿದ. ಬಡವ ಹೇಳಿದ, ನನ್ನ ಪತ್ನಿ ಗರ್ಭವತಿಯಾಗಿದ್ದಾಳೆ, ಇನ್ನು ಸ್ವಲ್ಪ ದಿನಕ್ಕೆ ನಮ್ಮ ಮನೆಯಲ್ಲಿ ಪುಟ್ಟ ಮಗು ಬರುತ್ತದೆ, ಎಲ್ಲವೂ ಮನೆಗೆ ಒಳ್ಳೆಯದಾಗಲಿ ಅಂತ ಶಿವನ ವ್ರತ ಮಾಡುತ್ತಿದ್ದಾಳೆ ಎಂದ. ಈ ಬಡವನ ಹತ್ತಿರ ಏಕೆ ತೆಗೆದುಕೊಳ್ಳುತ್ತಿರುವೆ? ಒಳ್ಳೆಯ ಅಂಗಡಿಯಲ್ಲಿ ತೆಗೆದುಕೊಳ್ಳಬಹುದು ಎಂದು ಶಿವ ಹೇಳಿದ. ಬಿಲ್ವಪತ್ರೆಯನ್ನು ದೊಡ್ಡ ಅಂಗಡಿ ಅಥವಾ ಸಣ್ಣ ವ್ಯಾಪಾರಿಗಳು ಯಾರ ಹತ್ತಿರ ತೆಗೆದುಕೊಂಡರೂ ಅದರ ಮಹತ್ವ ಕಡಿಮೆಯಾಗುವುದಿಲ್ಲ. ಆದರೆ ನನ್ನ ಹತ್ತಿರ 7 ರೂಪಾಯಿಗಳು ಮಾತ್ರ ಇದೆ, ಅಷ್ಟಕ್ಕೆ ನೀನು ಕೊಡುವೆಯಾ? ಇವತ್ತು ನನಗೆ ಕೂಲಿ ಕೆಲಸ ಮಾಡಿದಾಗ ಕಡಿಮೆ ಹಣ ಸಿಕ್ಕಿದ್ದು, ನಾನು 10 ರೂಪಾಯಿದು ಕೊಂಡುಕೊಳ್ಳೋಣ ಎಂದುಕೊಂಡಿದ್ದೆ, ಆದರೆ ನನ್ನ ಬಳಿ 7 ರೂಪಾಯಿಗಳಿವೆ ಎಂದ. ಶಿವ ಹೇಳಿದ, ಪರವಾಗಿಲ್ಲ, ನಿನ್ನ ಹೆಂಡತಿ ಪೂಜೆ ಮಾಡಲು ಕೇಳುತ್ತಿದ್ದಾಳೆ, ನನಗೆ 7 ರೂಪಾಯಿಗಳು ಈಗ ಕೊಡಬೇಡ, ನಾಳೆ ಬಂದು ತೆಗೆದುಕೊಳ್ಳುತ್ತೇನೆ ಎಂದು ಬಿಲ್ವಪತ್ರೆಯ ಬುಟ್ಟಿಯನ್ನೇ ಅವನಿಗೆ ಕೊಟ್ಟ. ಇದನ್ನೆಲ್ಲ ಗಮನಿಸುತ್ತಿದ್ದ ದೇವಸ್ಥಾನದ ಹೂವಿನ ಅಂಗಡಿಯವನು, ಇವನೊಳ್ಳೆ ಹುಚ್ಚ, ಈಗಿನ ಕಾಲದಲ್ಲೂ ಹಣ ತೆಗೆದುಕೊಳ್ಳದೆ ಬಿಲ್ವಪತ್ರೆಯನ್ನು ಕೊಟ್ಟನಲ್ಲ ಎಂದು ನಕ್ಕನು. ಬಡವ ಮನೆಗೆ ಬಂದು ತನ್ನ ಪತ್ನಿಗೆ ಬಿಲ್ವಪತ್ರೆಯನ್ನು ಕೊಟ್ಟ. ಪತ್ನಿ ಹೇಳಿದಳು, ಇಷ್ಟೊಂದು ಬಿಲ್ವಪತ್ರೆಯನ್ನು ಹಣ ಕೊಟ್ಟು ತಂದಿದ್ದೀರಿ, ಬಿಲ್ವಪತ್ರೆ ಬಹಳ ಚೆನ್ನಾಗಿದೆ, ನಾನು ನಾಳೆ ಮತ್ತು ನಾಡಿದ್ದಿನ ಪೂಜೆಗೂ ಇದನ್ನೇ ಇಟ್ಟುಕೊಳ್ಳುವೆ ಎಂದಳು. ಇದನ್ನು ಕೈಲಾಸದಲ್ಲಿ ಕುಳಿತ ಶಿವಪಾರ್ವತಿಯರು ನೋಡಿ ಮೂಗುಳ್ನೆಗೆ ನಗುತ್ತಿದ್ದರು. ಬಡವನ ಪತ್ನಿ ಶೋಭಾ ಆ ರಾತ್ರಿ ಪೂಜೆ ಮಾಡಿ ಉಳಿದ ಬಿಲ್ವಪತ್ರೆಯನ್ನು ಮುಂಜಾನೆ ಪೂಜೆಗೆ ಎಂದು ಇಟ್ಟಿದಳು. ಬೆಳಗ್ಗೆ ಎದ್ದು ಬಂದು ನೋಡುತ್ತಾಳೆ, ಆ ಬಿಲ್ವಪತ್ರೆಗಳೆಲ್ಲ ಬಂಗಾರವಾಗಿತ್ತು. ಪತಿಯರು, ಇದೇನು ಶಿವನ ಚಮತ್ಕಾರ, ಸಾಧಾರಣ ಮನುಷ್ಯನಲ್ಲ, ನಾನು ಈಗಲೇ ಮಂದಿರದ ಹತ್ತಿರ ಹೋಗಿ ನೋಡಿಕೊಂಡು ಬರಬೇಕೆಂದು ಭೋಲೆನಾಥ ಹೊರಟ. ದೇವಸ್ಥಾನ ಎಲ್ಲಿ ನೋಡಿದರೂ ಬಿಲ್ವಪತ್ರೆ ಮಾರುವ ಮನುಷ್ಯ ಕಾಣಲಿಲ್ಲ. ರಾತ್ರಿ ಕನಸಿನಲ್ಲಿ ಭೋಲೆನಾಥನಿಗೆ ಶಿವನು ದರ್ಶನ ಕೊಟ್ಟು, ಭೋಲೆನಾಥ, ನಾನು ಭಕ್ತರನ್ನು ಪರೀಕ್ಷೆ ಮಾಡಲು ಭೂಲೋಕಕ್ಕೆ ಬಂದಿದ್ದೆ, ನೀನು ಬಿಲ್ವಪತ್ರೆಯನ್ನು ಸಾಧಾರಣ ಎನ್ನದೆ
ಮಹತ್ವದ್ದು ಎಂದು ಪರಿಗಣಿಸಿದೆ. ನಿನಗೆ ಅನುಗ್ರಹ ಮಾಡಿದ್ದೇನೆ. ಬಿಲ್ವಪತ್ರೆಯಿಂದ ನಿನ್ನ ಪತ್ನಿ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಸಂತೋಷದಿಂದ ಬಾಳಿರಿ ಎಂದು ಆಶೀರ್ವಾದ ಮಾಡಿದ. ಕನಸಿನ ವಿಚಾರವನ್ನು ಪತ್ನಿಗೆ ಹೇಳಿದ. ಮುಂದಿನ ದಿನಗಳು ಅವರಿಬ್ಬರ ಜೀವನವು ಸುಖಮಯವಾಗಿ ಕಳೆಯಿತು. ನಿಷ್ಕಾಮ ಭಕ್ತಿಯಿಂದ ಶಿವನಿಗೆ ಒಂದು ಹೂ, ಒಂದು ಎಸಳು ಬಿಲ್ವಪತ್ರೆ, ಒಂದು ಉದ್ದನೆ ನೀರು ಅರ್ಪಿಸಿದರೂ ಸಾಕು, ಭಗವಂತ ತೃಪ್ತನಾಗಿ ಬೇಕಾದ ಎಲ್ಲವನ್ನು ಕರುಣಿಸುತ್ತಾನೆ. ಸರ್ವೇ ಜನ ಸುಖಿನೋ ಭವಂತು.